ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ಅಧಿಸೂಚನೆ ಏನಿದೆ, ಇದು ಟಿ ಸಂಬಂಧಪಟ್ಟಂತೆ ಒಂದು ವಿಶೇಷವಾದ ಸೂಚನೆಯಾಗಿದೆ. ಸೊ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಇದರಿಂದ ಲಕ್ಷಾಂತರ ಶಿಕ್ಷಕರು ಜಾಬ್ನ ಕಳ್ಕೋಬೇಕಾಗಿತ್ತೇನೋ ಅಂತ ಅನ್ಕೋತೀನಿ. ಸೊ ಅಂಥ ಒಂದು ಸಂದರ್ಭವನ್ನು ತಂದೊಡಗಿತ್ತು ಟಿ ಅಂತಕ್ಕಂಥದ್ದು. ಸೊ ಅವರೆಲ್ಲರೂ ಕೂಡ ತುಂಬ ಸಂತೋಷವಾಗಿದ್ದಾರೆ ಅಂತ ಅನ್ಕೋತೀನಿ. ಸೊ ಏನಿದೆ ಇನ್ಫಾರ್ಮೇಷನ್ ಅಂತ ಕಂಪ್ಲೀಟಾಗಿ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸ್ನೇಹಿತರೆ. ಇದರಿಂದ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ. ಸೊ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ತಿದ್ರೆ ಇವತ್ತೇ ಬಂದಕ್ಕಂತಹ ಒಂದು ಏನು ಅಪ್ಡೇಟ್ ಆಗಿದೆ. ಇದು 9/12/2025 ಅಧಿಸೂಚನೆ. ಏನಿದೆ ಇದರಲ್ಲಿ ಅಂತ ಹೇಳೋದೇ ಆದರೆ ಸ್ನೇಹಿತರೆ, ಯಾರೆಲ್ಲ ಆಲ್ರೆಡಿ ಗೌರ್ಮೆಂಟ್ ಟೀಚರ್ಸ್ ಇದ್ರೋ ಇವರಿಗೆ ಏನು ಹೇಳಿದರು ಅಂದರೆ ಟಿ ಎಲಿಜಿಬಲ್ ಆಗಬೇಕು ಅಂತ ಹೇಳಿದರು. ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ ಎಲ್ಲರಿಗೂ ಕೂಡ. ಅದಕ್ಕೋಸ್ಕರನೇ ಮೊನ್ನೆ ಟಿ ಪರೀಕ್ಷೆ ಏನಿತ್ತು ಅಂತಂದರೆ ಎಲ್ಲ ಗೌರ್ಮೆಂಟ್ ಟೀಚರ್ಸ್ ಕೂಡ ಬರೆದಿದ್ರು. ಸ್ವಲ್ಪ ಜನ ಬರೆದಿರಲಿಲ್ಲ. ನೋಡೋಣ ಏನಾಗುತ್ತೆ ಅಂತ, ನಾವು ಹೋರಾಟಕ್ಕೆ ಹೋಗ್ತೀವಿ, ಅದನ್ನು ತೆಗೆಸ್ತೀವಿ ಅನ್ನೋಕ್ಕಂತ ಏನು ಈ ರೀತಿ ಎಲ್ಲ ವಿಚಾರಗಳು ನಡೆದಿತ್ತು. ಸೊ ಇದಕ್ಕೂ ದೆಹಲಿ ಕೂಡ ಏನಂತಂದರೆ ಅವರೆಲ್ಲನೂ ಹೋರಾಟಕ್ಕೆ ಹೋಗಿದ್ರು ಸ್ನೇಹಿತರೆ. ಸೊ ನಮ್ಮ ಸರ್ಕಾರ ಏನು ಮಾಡಿದೆ ಅಂತಂದರೆ ಇವತ್ತು ಕರ್ನಾಟಕ ರಾಜ್ಯಪತ್ರದಲ್ಲಿ ಅಧಿಸೂಚನೆಯನ್ನು ಹೊರಡಿಸಿದೆ. ಏನಂತ ಹೊರಡಿಸಿದೆ, ಏನು ಉಲ್ಲೇಖ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಇವರೆಲ್ಲರೂ ಟಿಯಿಂದ ವಿನಾಯಿತಿಯನ್ನು ಈ ಸದ್ಯಕ್ಕೆ ಏನಂತಂದರೆ ಅವರು ಹೊಂದಿದ್ದಾರೆ ಅಂತಕ್ಕಂಥದ್ದು ಅಥೆಂಟಿಕ್ ಆಗಿ ಕರ್ನಾಟಕ ರಾಜ್ಯಪತ್ರದಲ್ಲಿನೇ ಹೊರಡಿಸಿದ್ದಾರೆ ಸ್ನೇಹಿತರೆ. ಸೊ ನೋಡಿ, ಬಟ್ ಏನು ನನಗೆ ಇಲ್ಲಿ ಒಂದು ವಿಚಾರ ಬಹಳ ಏನು ಅಂತಂದರೆ ಖುಷಿ ಅನ್ನಿಸ್ತು ಅಂದರೆ ಸ್ನೇಹಿತರೆ, ನಾನು ಇದು ಟಿ ಎಕ್ಸಾಮ್ನ ಬರೆಯೋಕ್ಕಿಂತ ಮುಂಚೆ ಕೂಡ ನಾನು ಗೆಸ್ ಮಾಡಿದ್ದೆ. ಏನಂತಂದರೆ ಆಲ್ರೆಡಿ ಯಾರು ಗೌರ್ಮೆಂಟ್ ಟೀಚರ್ಸ್ ಇರ್ತಾರಲ್ವಾ, ಈ ಗೌರ್ಮೆಂಟ್ ಟೀಚರ್ಸ್ ಕೂಡ ಟಿ ಬರೀತಾರೆ ಅಂತಂದರೆ ಆಲ್ರೆಡಿ ಅವ್ರು ಪೇಡ್ ಇರ್ತಾರೆ. ಸೊ ಅವರೆಲ್ಲ ಅಷ್ಟೆಲ್ಲ ಓದಿರಲ್ಲ, ಯಾಕಂದರೆ ಆಲ್ರೆಡಿ ಜಾಬ್ ಆಗಿರುತ್ತಲ್ವ. ಸೊ ಅಷ್ಟು ಸೀರಿಯಸ್ ಇರಲ್ಲ ಟಿ ಬಗ್ಗೆ. ಹಾಗಾಗಿ ನಾನು ಒಂದು ವಿಡಿಯೋ ಚಾನಲ್ಸಲ್ಲಿ ಹೇಳ್ತಿದ್ದೆ ಟೀಚ್ ಮಾಡಬೇಕಾದ್ರೆ ಏನಂತಂದರೆ, ಒಂದು ರೀತಿ ಒಂದು ಕನ್ಸರ್ನಲ್ಲಿ ಒಂದು ಬಾರ್ಡ್ರಲ್ಲಿ ಒಂದು ಯೋಚನೆ ಮಾಡೋದಾದರೆ ಪೇಪರ್ ಈಸಿ ಇರುತ್ತೆ ಅಂತ ಹೇಳಿದ್ದೆ. ಯಾಕಂದರೆ ಗೌರ್ಮೆಂಟ್ ಟೀಚರ್ಸ್ ಬರೀತಿರ್ತಾರೆ, ಹಾಗಾಗಿ ಪೇಪರ್ ಈಸಿ ಇರುತ್ತೆ ಅಂತ. ಸೊ ನಾನು ಗೆಸ್ ಮಾಡಿರೋ ಪ್ರಕಾರ ಪೇಪರ್ ತುಂಬಾ ಈಸಿ ಆಗಿತ್ತು. ಯಾಕಂದರೆ ಅದು ಕಂಪಲ್ಸರಿ ಮಾಡಿದ್ರಲ್ವ, ಎಲ್ಲ ಗೌರ್ಮೆಂಟ್ ಟೀಚರ್ಸ್ ಕೂಡ ಬರೀಬೇಕು, ಅವರು ಕೂಡ ಎಲಿಜಿಬಲ್ ಆಗಬೇಕು ಅಂತ. ಸೊ ಹಾಗಾಗಿ ಅವರನ್ನು ತಲೆಯಲ್ಲಿಟ್ಕೊಂಡು ಪೇಪರ್ ಈಸಿ ಬರಬಹುದು ಅನ್ನೋದೊಂದು ನನ್ನ ಗೆಸ್ ಇತ್ತು. ಆ ಗೆಸ್ 100% ವರ್ಕ್ ಕೂಡ ಆಗಿದೆ. ಅದೇನೇ ಇಲ್ಲಿ ನಮಗಂತೂ ಪೇಪರ್ ಫುಲ್ಲ ಈಸಿ ಆಗಿತ್ತು. ಸೊ ಎಲ್ಲರೂ ಕ್ವಾಲಿಫೈಡ್ ಆಗಿದ್ದೀರಾ ಅಂದ್ಕೊಂಡಿರ್ತೀನಿ ಸ್ನೇಹಿತರೆ. ಸೊ ಮೇಯ್ನಾಗಿ ನೋಡಿ, 1ರಿಂದ 5ನೇ ತರಗತಿ ಬೋಧಿಸುವ ಪ್ರಾಥಮಿಕ ಶಾಲಾ ಶಿಕ್ಷಕರು NCTE ಮಾರ್ಗಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದಂತೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆಗೆ ಜಾರಿಯಲ್ಲಿರುವ ವೃಂದ ಮತ್ತು ನೇಮಕಾತಿ ನಿಯಮಗಳವರೆಗೆ ಅಗತ್ಯ ವಿಷಯಗಳಲ್ಲಿ ನೋಡಿ ಪದವಿಯನ್ನು ಹೊಂದಿದ್ದಲ್ಲಿ, ನೋಡಿ ಅವರೇನಾಗಿರಬೇಕು, ಪದವಿಯಲ್ಲಿ ಆ ಒಂದು ಸಬ್ಜೆಕ್ಟ್ನ ಹೊಂದಿದ್ರೆ ಸಾಕು, 6ನೇ 7ನೇ ತರಗತಿ ಬೋಧಿಸಲು ಅರ್ಹರಾಗಿರ್ತಾರೆ. ಇವರಿಗೆ ಟಿ ಅವಶ್ಯಕತೆ ಇಲ್ಲ ಅಂತ ಏನು ಮಾಡಿದ್ದಾರೆ, ರಾಜ್ಯಪತ್ರದಲ್ಲಿ ಹೊರಡಿಸಿದ್ದಾರೆ. ಇದರಿಂದ ಸಾವಿರಾರು ಅಲ್ಲ, ಲಕ್ಷಾಂತರ ಗೌರ್ಮೆಂಟ್ ಆಲ್ರೆಡಿ ಏನು ಟೀಚರ್ಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅವರಿಗೆಲ್ಲ ಒಂದು ನಿಟ್ಟುಸಿರು ಬಿಟ್ಟಂಗೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ತುಂಬ ಜನ ಎಲಿಜಿಬಲ್ ಕೂಡ ಆಗಿದ್ದಾರೆ. ಎಕ್ಸಾಮ್ ಬರೆದು ಏನು ಸಂಡೇ ಎಕ್ಸಾಮ್ ಆಯಿತು, ತುಂಬ ಈಸಿ ಇತ್ತು ಪೇಪರು. ಸೊ ಅವರೆಲ್ಲ ಅದರಲ್ಲಿ ಎಲಿಜಿಬಲ್ ಕೂಡ ತುಂಬ ಜನ ಆಗಿದ್ದಾರೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಇದರಿಂದ ಒಂದು ಹೆಲ್ಪ್ ಏನಾಯಿತು ಅಂತಂದರೆ ಪೇಪರ್ ಈಸಿ ಇತ್ತು. ಹಾಗೆ ತುಂಬ ಜನ 1 ಮಾರ್ಕ್ಸಲ್ಲಿ 2 ಮಾರ್ಕ್ಸಲ್ಲಿ ಕ್ವಾಲಿಫೈಡ್ ಆಗದೇ ಇರೋರು 4, 5, 8 ಸಲ ಎಕ್ಸಾಮ್ ಬರೆದ್ರು ಕೂಡ ಆಗಿರಲಿಲ್ಲ, ಅಂಥವರೆಲ್ಲ ಕ್ವಾಲಿಫೈಡ್ ಆಗಿದ್ದಾರೆ. ಸೊ ಇದರಿಂದ ಒಂದು ಒಳ್ಳೆಯದೇ ಆಗಿದೆ, ಒಂದು ಪಾಸಿಟಿವೇ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದು ಗೌರ್ಮೆಂಟ್ ಟೀಚರ್ಸ್ಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು. ಯಾರಿಗೆಲ್ಲ ನನ್ನ ಮಾಹಿತಿ ಇಷ್ಟ ಆಗಿದೆಯೋ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್. CTETಗೆ ಸಂಬಂಧಪಟ್ಟಂತೆ ನನ್ನ ಚಾನಲಲ್ಲಿ ತರಗತಿಗಳನ್ನು ತೊಗೊಂಡು ಬರ್ತಾ ಇದ್ದೀನಿ. ಸೊ ಯಾರೆಲ್ಲ CTETಗೆ ಪ್ರಿಪ್ರೇಷನ್ ಆಗ್ತಿದ್ದೀರಾ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ವಿಡಿಯೋಗಳು ಸಿಗುತ್ತೆ. ಹಾಗಾಗಿ ಏನು ಮಾಡಬೇಕು, ನೀವು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಹಿಂದೆ ಮಾಡಿದಂತಹ ತರಗತಿಗಳನ್ನು ವಾಚ್ ಮಾಡ್ತಾಯಿರಿ. ಯಾರೆಲ್ಲ TET ಆಲ್ರೆಡಿ ಎಲಿಜಿಬಲ್ ಆಗಿದ್ದೀರಾ, CTETಗೆ ರೆಡಿಯಾಗಿ. ನೋಟಿಫಿಕೇಷನ್ ಆದಮೇಲೆ ಓದಿದ್ರೆ ಏನೂ ಯೂಸ್ ಇಲ್ಲ.
ಸೊ ಹಾಗಾಗಿ ಅದಕ್ಕಿಂತ ಮೊದಲೇ ನೀವೇನು ಮಾಡಬೇಕು, ರೆಡಿ ಆಗಿರಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಏವ್ವಾ